ನನಗೆ ಹಲವು ನಾಮಗಳು, ಹಲವು ರೂಪಗಳು. ಹಲವರು ದೇವರುಗಳಿಗೆ ದೇವ ಮಹಾದೇವ ಎಂದು ಕರೆದರೆ, ಇನ್ನು ಕೆಲವರು ವಿಶ್ವನಾಥ ಎಂದು ಕರೆಯುತ್ತಾರೆ. ಕೆಲವರಿಗೆ ಪರಮೇಶ್ವರನಾದರೆ, ಕೆಲವರಿಗೆ ಆದಿಯೋಗಿಯೂ ನಾನೇ, ಭೈರವನೂ ನಾನೇ. ಇವತ್ತು ನಾನು ನಿಮಗೆ ಹೇಳಲು ಹೊರಟಿರುವ ಒಂದು ಅಪರೂಪದ ಕಥೆ, ಅದೇ ಬಾಲಶಿವನ ಕಥೆ. ನನ್ನ ಈ ಬಾಲಶಿವನ ರೂಪ ಒಂದು ಒಗಟಿದ್ದ ಹಾಗೆ. ಅದನ್ನು ಬಿಡಿಸೋದಕ್ಕೆ ನಾನು ಒಂದು ಪರೀಕ್ಷೆಯನ್ನೇ ಎದುರಿಸಬೇಕಾಯಿತು. ಆ ಪರೀಕ್ಷೆ ನನ್ನ ಒಬ್ಬ ಮಹಾನ್ ಭಕ್ತೆಗೋಸ್ಕರ. ಬರಗಾಲದ ರೂಪದಲ್ಲಿ ಅವಳ ಭಕ್ತಿ ಮತ್ತು ಶ್ರದ್ಧೆಯನ್ನ ಪರೀಕ್ಷೆ ಮಾಡ್ತಾ ಇತ್ತು. ಈ ಬಾಲಶಿವನಿಗೆ ಸಿಕ್ಕ ಮಮತೆಯ ಆಸರೆ, ಮಡಿಲು ಮತ್ತು ಪ್ರೀತಿ ಯಾವುದೋ ಸಾಧಾರಣವಾದ ಹೆಣ್ಣಿಂದಲ್ಲ. ಆಕೆ ಋಷಿ ಕರ್ದಮ ಮತ್ತು ದೇವಹೂತಿಯ ಮಗಳು. ಹಾಗೆ ಸಪ್ತ ಋಷಿಗಳಲ್ಲಿ ಶ್ರೇಷ್ಠರಾದ ಮಹರ್ಷಿ ಅತ್ರೇಯ ಪತ್ನಿಯಾಗಿದ್ಲು. ಅವಳ ಮಾತೃತ್ವದ ಮಹತ್ವವನ್ನು ಪಡೆಯೋದಕ್ಕೆ ನಾನು ಬಾಲಶಿವನ ರೂಪದಲ್ಲಿ ಜನ್ಮ ಪಡಿಬೇಕಾಯಿತು. ಅವಳೇ ಮಹಾಸತಿ ಅನಸೂಯ. च विद्यां च यस्त ಕುಲಪತಿಗಳೇ, ಇದನ್ನ ನಿಕ್ಕೊಡಿ. ಗುರುಪತ್ನಿ ಅನುಸೂಯಗೆ ನನ್ನ ಅನಂತ ಪ್ರಣಾಮಗಳು. ಆ ಕಾಲದ ಬರಗಾಲ ಹೆಚ್ಚಾಗ್ತಾನೆ ಇದೆ. ನನಗನ್ಸೋ ಹಾಗೆ ಸ್ವಲ್ಪ ಕಾಲ ಗುರುಕುಲನ ಮುಚ್ಚಿದ್ರೆ ಒಳ್ಳೇದನ್ಸುತ್ತೆ. ಎಲ್ಲ ಕಡೆ ಆಹಾರಕ್ಕೆ ಅಭಾವ ಜಾಸ್ತಿ ಆಗ್ತಿದೆ. ನಮ್ಮ ಗುರುಕುಲದಲ್ಲಿ ಹಾಗೇನಿಲ್ವಲ್ಲ ಆಚಾರ್ಯರೇ. ಗುರುಕುಲ ಮುಚ್ಚಲ್ಲ. ಗುರುಕುಲ ಜ್ಞಾನ ಕೊಡೋ ಜಾಗ. ಪ್ರಕೃತಿಯಲ್ಲಿ ತೊಂದರೆ ಆಯ್ತು ಅಂತ ಈಗ ಭೂಮಿ ಎಲ್ಲ ಕಡೆ ಬರಡಾಗಿದೆ. ಅದರ ಭಯದಿಂದ ನಾನು ನಮ್ಮ ಮಕ್ಕಳ ಜೀವನವನ್ನ ಶಿಕ್ಷಣ ಇಲ್ಲದೆ ಹಾಗೆ ಬರಡಾಗೋಕ್ ಬಿಡೋದಿಲ್ಲ. ಬಂಜೆಯಿಂದ ಹಾಗೆ ಬರಡಾಗಿರೋ ಭೂಮಿಯಿಂದ ಜೀವನ ಹುಟ್ಟುತ್ತೆ ಅಂತ ಬಯಸೋದು ವ್ಯರ್ಥ ಅಲ್ವಾ ಕುಲಪತಿಗಳೇ? ಹಾಗೆ ಭೂಮಿನ ದೂಷಿಸೋದು ಕೂಡ ನ್ಯಾಯ ಅಲ್ವಲ್ಲ ಆಚಾರ್ಯರೇ. ಗುರುಕುಲ ಹೇಗ್ ನಡೀತಾ ಇದೆಯೋ ಹಾಗೆ ನಡೀತಾ ಇರ್ಲಿ. ನಿಮ್ ಇಷ್ಟದ ಹಾಗೆ ಆಗ್ಲಿ. ಈ ಯಜ್ಞ ಬಿಟ್ಟು ಈಗ ನೀವೆಲ್ಲೋ ಆಚೆ ಹೋಗ್ತಿರೋ ಹಾಗಿದೆ. ಗುರುಮಾತೆ ಬರಗಾಲದಿಂದ ಮುಕ್ತಿ ಸಿಗ್ಲಿ ಅಂತ ಶಿವನ್ ತಪಸ್ ಮಾಡಕ್ ಹೋಗ್ತಾ ಇದಾರೆ ಆಚಾರ್ಯರೇ. ನಿಮ್ ಪತಿ ಅತ್ರಿಯೇ ಮಳೆಗಾಗಿ ಯಜ್ಞ ಮಾಡ್ತಾ ಇದಾರಲ್ಲ, ಮತ್ತೆ ನೀವು ತಪಸ್ ಮಾಡೋ ಅವಶ್ಯಕತೆ ಏನಿದೆ? ಓಹ್, ಅರ್ಥ ಆಯ್ತು. ನಿಮಗೆ ನಿಮ್ಮ ಪತಿಯ ಮಂತ್ರಶಕ್ತಿಯ ಬಗ್ಗೆ ವಿಶ್ವಾಸ ಇಲ್ವಾ? ನಿಜವಾದ ಶಕ್ತಿ, ದೃಢವಾದ ವಿಶ್ವಾಸ ಇವೆರಡಕ್ಕೂ ಪ್ರದರ್ಶನದ ಅವಶ್ಯಕತೆ ಇರಲ್ಲ ಆಚಾರ್ಯ ದಂಡಪಾಣಿ. ಹಾಗಿದ್ರೆ ನೀವು ಈ ಯಜ್ಞ ಬಿಟ್ಟು ಹೋಗೋದು ಯಾಕೋ ಸರಿಯಲ್ಲ ಅನ್ಸುತ್ತೆ. ಪತಿ ಮಾಡ್ತಿರೋ ಕೆಲಸ ಒಳ್ಳೇದೇ ಆಗಿರುವಾಗ ಪತ್ನಿ ಕೂಡ ತನ್ನ ಪತಿಯ ಕೆಲಸಗಳಲ್ಲಿ ಸಹಾಯ ಮಾಡ್ಬೇಕಲ್ವಾ? ಅದು ಅನಿವಾರ್ಯ ಕೂಡ. ಮತ್ ನನಗಂತೂ ನಂಬಿಕೆ ಇದೆ, ನನ್ನ ಶಿವ ಈ ಸಮಸ್ಯೆಯನ್ನ ದೂರ ಮಾಡೋದಿಕ್ಕೆ ನನಗೆ ಖಂಡಿತ ಸಹಾಯ ಮಾಡ್ತಾರೆ.
ಕುಲಪತಿ ಆದ್ಮೇಲೆ ನೋಡ್ತಾ ಇರೋ, ಇಲ್ಲಿ ಯಾರು ಯಾವತ್ತೂ ಶಿವನ ಹೆಸರು ಹೇಳಬಾರ್ದು, ಹಾಗೆ ಮಾಡ್ತೀನಿ. ಓಂ ನಮಃ ಶಿವಾಯ. ಎಲ್ರು ಕೇಳಿ, ಬೇಗ ಬೇಗ ಹೊರಡೋ ಸಮಯ ಆಗ್ತಾ ಇದೆ. ನನಗೆ ನಿನ್ನ ಮನಸ್ಸಿನ ಮಾತು ಅರ್ಥ ಆಯ್ತು. ಈ ಬಿಲ್ವ ಪತ್ರನ ಮಹಾದೇವನ ಪಾದಕ್ಕೆ ಮೊದಲಿಗೆ ನೀನೇ ಸಮರ್ಪಿಸ್ಬೇಕು, ಅಷ್ಟೇ ತಾನೇ? ಬನ್ನಿ ಬನ್ನಿ, ಸೂರ್ಯೋದಯದ ಸಮಯ ಆಗ್ತಾ ಇದೆ, ಬೇಗ ಹೊರಡಿ. ಪಕ್ಷಿಗಳೇ, ಮಾತೆ ಪಾರ್ವತಿಗೆ ಇಷ್ಟವಾಗಿರೋ ಹೂಗಳನ್ನೆಲ್ಲ ತಗೊಂಡಿದ್ದೀರಾ ತಾನೇ? ಅದ್ಭುತ, ಅತಿ ಸುಂದರ. ಮಾತೆಗೆ ಸಂತೋಷ ಆಗುತ್ತೆ. ನಂದಿ, ನಿಮಗೆಲ್ಲ ಬರೀ ಮಾತೆ ಪಾರ್ವತಿ ಬಗ್ಗೆ ಮಾತ್ರ ಚಿಂತೆ ಅಲ್ವಾ? ನಮ್ಮ ಪ್ರಭು ಭೋಲೆನಾಥರ ಬಗ್ಗೆ ನೀವುಗಳು ಸ್ವಲ್ಪನಾದ್ರೂ ಯೋಚನೆ ಮಾಡೋದು ಬೇಡವಾ? ನೀವಿದಿರಲ್ಲ ಮಹಾದೇವನ ಚಿಂತೆಗೆ ಋಷಿಭೃಂಗಿ. ಯಾವಾಗ್ಲೂ ಇದ್ದೇ ಇರ್ತೀನಿ. ಅದಕ್ಕೇನೆ ದತ್ತೂರದ ಮುಳ್ಳಿನ ಉರಿನೂ ಸಹಿಸ್ಕೊಂಡು ತಗೊಂಬಂದೆ. ಋಷಿಭೃಂಗಿ, ನಿಮ್ಮ ಮಾತು ಕೇಳ್ತಿದ್ರೆ ನನ್ಗೆ ಏನನ್ಸುತ್ತೆ ಅಂದ್ರೆ, ನಿಮ್ಗೆ ಮಹಾದೇವನ ಆಶೀರ್ವಾದ ಬೇಕು, ಆದ್ರೆ ಅವ್ರ ಇಷ್ಟದ ದತ್ತೂರದ ಮುಳ್ಳು ತರೋಕೆ ಕಷ್ಟ ಆಗತ್ತೆ ಅಲ್ವಾ? ನೀವ್ ಯಾಕೆ ಹೀಗೆ ಋಷಿಭೃಂಗಿ? ನಿನ್ನ ಮಾತಿನ ಅರ್ಥ ಏನು ನಂದಿ? ನನ್ನ ಮಾತಿನ ಅರ್ಥ ಏನು ಅಂದ್ರೆ, ಇದನ್ನು ದೇವ್ರ ಸೇವೆ ಅಂತಾನೆ ಅನ್ಕೊಳ್ಳಿ. ಆಗ ಚುಚ್ಚೋದಿಲ್ಲ, ಹೂವಿನಷ್ಟೇ ಮೃದುವಾಗಿರುತ್ತೆ. ಸರಿ, ಬನ್ನಿ ಈಗ ಹೊರಡೋಣ, ಬನ್ನಿ.
ಹರ ಹರ ಮಹಾದೇವ ಶಿವ ಶಂಭೋ ಶಂಕರನಿಗೆ, ಹರ ಹರ ಮಹಾದೇವನಿಗೆ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಓಂ ನಮಃ ಶಿವಾಯ. ಗೌರಿ, ನಾನು ಹೊರಡಬೇಕು. ಹರ ಹರ ಮಹಾದೇವ. ನಿಲ್ಸಿ. ಇವತ್ತು ಅರ್ಚನೆ ಮಾಡೋ ಹೂಗಳು ಸ್ವಲ್ಪ ಹೊತ್ತು ಕಾಯ್ಬೇಕಾಗತ್ತೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಸಂಭವ. ಆದ್ರೆ ಇದೇ ಸತ್ಯ. ನನ್ನನ್ನ ಕ್ಷಮಿಸಿ ಗುರುಗಳೇ, ನನಗದ್ ಯಾಕೆ ಹಾಗನ್ನಿಸ್ತಿದ್ಯೋ ಗೊತ್ತಿಲ್ಲ. ನೀವ್ಯಾವತ್ತೂ ಕುಲಪತಿ ಆಗಲ್ಲ ಅಂತ. ಯಾವತ್ತೂ ಆಗಲ್ಲ. ನೀವು ನನ್ನ ಈ ಮೊರೆಯನ್ನು ಕೇಳಿ ಬಂದೇ ಬಿಟ್ರಲ್ಲ ಪ್ರಭು. ನಾನು ಇಲ್ಲೇ ಇದ್ದೆ, ಸ್ಥಿರವಾಗಿ, ಅನಾದಿ ಕಾಲದಿಂದಾನು. ಹೋಗೋ ಅವಸರ ಮತ್ತು ಬರೋ ಆತುರತೆಯಿಂದ ಮುಕ್ತನಾಗಿ ಸೃಷ್ಟಿಯ ಕಣಕಣದಲ್ಲೂ ನಾನಿದ್ದೀನಿ.
ಸರ್ವತ್ರವಾಗಿ. ಯಾವತ್ತಿಗೂ ಎಲ್ಲೂ ಹೋಗದೆ ಇದ್ಮೇಲೆ ಇನ್ನು ಬರೋ ಮಾತಿಲ್ಲಿ. ಆದರೂ ಯಾರೂ ನನ್ನನ್ನು ಕರೆಯೋ ಪ್ರಯತ್ನ ಮಾಡೋದಿಲ್ಲ. ನೀವು ಕರೆದ ಮೇಲೆ ಹೇಗೆ ಬರ್ದೇ ಇರೋಕ್ಕಾಗತ್ತೆ? ಬರಲೇಬೇಕಲ್ವಾ? ನಿಮ್ಮ ಕರುಣೆಗೆ ನಾನು ಎಷ್ಟು ಋಣಿಯಾಗಿದ್ರೂ ಸಾಲದು ಮಹಾದೇವ. ಒಬ್ಬ ತಾಯಿ ತನ್ನ ಮಗನಿಗೆ ಋಣದ ಭಾರವನ್ನಲ್ಲ, ಆಶೀರ್ವಾದದ ಕವಚ ಕೊಡಬೇಕು ತಾಯಿ. ಫಲ ಕೊಡ್ತು. ಅವ್ರು ಮಾಡಿರೋ ತಪಸ್ಸಿಂದ ಜಲಪ್ರಾಪ್ತಿ ಆಯ್ತು, ಬರಗಾಲ ಮುಗ್ದೋಯ್ತು. ಗುರುಮಾತೆ, ದೇವಿ, ಮಹಾದೇವ ನನ್ನನ್ನ ಮಾತೆ ಅಂತ ಕರೆದ್ರು ಸ್ವಾಮಿ. ದೇವಿ, ಕುಟುಂಬದ ಕಲ್ಯಾಣಕ್ಕೋಸ್ಕರ ನಿನ್ನ ಜೀವನನ ನೀನು ಮುಡುಪಾಗಿಟ್ಟಿರೋದು ಎಲ್ರಿಗೂ ಉದಾಹರಣೆ. ನಿನ್ನ ಮಾತೃತ್ವದ ಋಣನ ತೀರಿಸೋದು ಯಾರಿಂದನೂ ಸಾಧ್ಯ ಇಲ್ಲ ದೇವಿ. ಋಷಿವರ್ಯ, ದೇವಿ ಅನುಸೂಯ ಮಾಡಿರುವ ಭಗೀರಥ ಪ್ರಯತ್ನಕ್ಕೆ ಪ್ರಣಾಮಗಳು. ನೀವು ಇವತ್ತಿಂದ ಈ ಕ್ಷೇತ್ರದಲ್ಲಿ ಭಾಗೀರಥಿ ಅಂತಲೇ ಪ್ರಸಿದ್ಧರಾಗ್ತೀರಿ. ದೇವಿ, ಇವತ್ತಿನ ದಿನ ತುಂಬಾ ಶುಭವಾದದ್ದು. ಅದಕ್ಕೆ ನನಗೊಂದು ಆಲೋಚನೆ ಬಂದಿದೆ. ಯಾಕಿವತ್ತೇ ಮನೇಲೊಂದು ನಾವು ಶುಭ ಕಾರ್ಯ ಮಾಡಬಾರ್ದು? ಎಂಥ ಶುಭ ಕಾರ್ಯ ಸುಲೋಚನಾ? ದೊಡ್ಡ ಮಗಳು ಕಲಾವತಿಗೆ ಮಡ್ಲು ತುಂಬೋದು. ನೀನು ತುಂಬಾ ಒಳ್ಳೆ ವಿಷಯ ಹೇಳ್ದೆ ಸುಲೋಚನಾ. ಮಗಳೇ ಆಗ್ಲಿ ಭೂಮಿ ಆಗ್ಲಿ ಎರಡಕ್ಕೂ ವ್ಯತ್ಯಾಸ ಇಲ್ಲ. ನೀನ್ ಹೋಗಿ ಮಡ್ಲು ತುಂಬೋದಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೋ. ಆದರೆ ಮಡ್ಲು ತುಂಬೋ ಶಾಸ್ತ್ರ ನಿಮ್ಮಿಂದನೇ ಶುರು ಆಗಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ. ಒಳ್ಳೆಯ ಅವಕಾಶ. ತಗೋ, ಮೊದಲು ನೀರು ಕುಡಿ. ನನಗೆ ಬೇಡ, ನನಗೆ ಬಾಯಾರಿಕೆ ಇಲ್ಲ. ಜಯ, ನಿನಗೆ ಅರ್ಥ ಆಗಿಲ್ಲ. ಉಮಾ ಕೋಪ ಮಾಡ್ಕೊಂಡಿರೋದು ಸರಿಯಾಗೇ ಇದೆ. ನಾನೇನ್ ಹೇಳ್ತೀನಿ ಅಂದ್ರೆ, ಮಹಾದೇವ ಬಂದ್ರೆ ಅವ್ರ ಹತ್ರ ಮಾತಾಡಕ್ಕೆ ಹೋಗ್ಬೇಡ. ಹಾ, ನೀನು ಅವ್ರ ಪತ್ನಿ ತಾನೆ. ಪತಿ ಧರ್ಮ ಏನು ಅಂತ ಹೇಳು. ಪತ್ನಿಗೆ ಎಲ್ಲ ವಿಷಯ ಹೇಳ್ಬೇಕು. ಸುಮ್ನಿರ್ತೀರಾ ನೀವಿಬ್ರು? ನನಗೆ ಏಕಾಂತ ಬೇಕು. ದಯವಿಟ್ಟು ಹೋಗಿ. ಕೇಳಿದ್ಯಾ? ಈಗ ಏಕಾಂತ ಬೇಕೇ ಬೇಕು ವಿಜಯ. ಹಾ, ಬೇಕು. ಶಿವ ಬಂದಾಯ್ತಲ್ಲ. ಅವ್ರು ಬಂದ್ರ? ಪಾರ್ವತಿಗೆ ನೀರು.
ಯಾಕಿಷ್ಟು ಕೋಪ ಪಾರ್ವತಿ? ನೀರು ಜೀವನದ ಧಾರೆ ಪಾರ್ವತಿ. ಧಾರೆ ಬತ್ ಹೋದ್ರೆ ಆಗ ಅಸ್ತಿತ್ವನೂ ಸಮಾಪ್ತಿಯಾಗೋಗತ್ತೆ. ನನ್ನ ಪಾಲಿಗೆ ನೀವು ಹಾಗೇನೆ. ನೀವಿಲ್ದೆ ಹೋದ್ರೆ ನಾನು ಬತ್ ಹೋಗ್ತೀನಿ. ನನಗೆ ನೆಮ್ಮದಿ ಇರಲ್ಲ, ಮನಸ್ಸಿಗೆ ನೋವಾಗುತ್ತೆ. ಮನಸ್ಸಿಗಾಗೋ ನೋವೇ ಮಧುರ ಸಂಬಂಧಗಳ ಆಧಾರ ಸ್ತಂಭ ಪಾರ್ವತಿ. ಯಾವ ಸಂಬಂಧಗಳಲ್ಲಿ ಮನಸ್ಸಿನಲ್ಲಿ ನೋವೇ ಇರೋದಿಲ್ವೋ ಅದು ಆಡಂಬರ ಅಷ್ಟೇ, ನಿರರ್ಥಕವಾದ್ದು. ನಂಗೊಂದು ಮಾತು ಹೇಳ್ದೆ ಎಲ್ಲಿ ಹೋಗಿದ್ರಿ? ಮಾತೃ ಋಣ ತೀರ್ಸೋದಕ್ಕೆ. ಮಾತೆ ಕರೆದಾಗ ಪುತ್ರ ಹೋಗದೆ ಇದ್ರೆ ಅದು ಅಧರ್ಮ ಆಗತ್ತೆ. ಮಾತೆ? ಮಾತೆ ಅನಸೂಯ. ಅದೇ ಮಾತೆ ಅನಸೂಯ ಅವರೇ ನಮ್ಮ ವಿವಾಹದಲ್ಲಿ ನನ್ನ ತಾಯಿಯ ಜವಾಬ್ದಾರಿಯನ್ನು ವಹಿಸಿದ್ರು. ದೇವಿ ಅನಸೂಯೆಯ ಕಠಿಣ ತಪಸ್ಸಿನಿಂದ ಜಲದ ಅಭಾವ ಸಮಾಪ್ತಿಯಾಗಿದೆ. ನಿಮಗೂ ಋಷಿ ಅತ್ರಿಯವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಬನ್ನಿ, ಮಡ್ಲು ತುಂಬ ಶಾಸ್ತ್ರ ಶುರು ಮಾಡೋಣ. ನಿಲ್ಲಿ. ಒಂದು ನಿಮಿಷ ಕುಲಪತಿಗಳೇ, ನನಗನ್ಸುತ್ತೆ ಭಾವನೆಗಳ ಮಧ್ಯೆ ಮರ್ತು ಹೋದ್ರೋ ಏನೋ. ನಮ್ಮ ಸಮಾಜದ ನಿಯಮದ ಪ್ರಕಾರ ಮಂಗಳ ಕಾರ್ಯದಲ್ಲಿ ಮಕ್ಕಳಿಲ್ಲದೆ ಇರೋರು ವಿಧವೆಯರ ಪ್ರವೇಶ ಅಶುಭ ಮತ್ತೆ ಅಪಶಕನ ಅನಿಸ್ಕೊಳ್ಳುತ್ತೆ. ನೀವು ಒಂದು ಪ್ರತಿಷ್ಠಿತ ಗುರುಕುಲದ ವಿದೂಷಿ ಕುಲಪತಿ ಆಚಾರ್ಯರೇ. ಸಮಾಜದ ನಿಯಮನ ಖಂಡಿಸೋದು ತಪ್ಪರ್ಥ ಕೊಡುತ್ತೆ, ಜನಕ್ಕೆ ತಪ್ಪಾದ ಸಂದೇಶ ಹೋಗುತ್ತೆ. ಗುರುಗಳು ಎಂತ ದಾಳ ಉರುಳಿಸ್ತಾರಪ್ಪ. ಸೇರ್ಗೆ ಸವಾ ಸೇರು. ಆಚಾರ್ಯ ದಂಡಪಾಣಿ, ಬರಡಾಗಿದ್ದ ಭೂಮಿನ ದೇವಿ ಅನಸೂಯ ಮತ್ತೆ ಹಸರಾಗಿ ಮಾಡಿದಾಗ ನಿಮ್ಮ ಈ ನಿಯಮ ಇರಲಿಲ್ವಾ? ಈಗ ಈ ಮಡ್ಲು ತುಂಬೋ ಶಾಸ್ತ್ರಕ್ಕೆ ಅವಳು ಅಶುಭ ಆಗ್ಬಿಡ್ತಾಳ? ನೀವು ಹೇಳಿದ್ ಸರಿಯಾಗಿದೆ. ನಿಯಮ ಮತ್ತೆ ಶಾಸ್ತ್ರಗಳನ್ನ ನೀವು ನೆನಪು ಮಾಡಿಸಿದ್ರಿ. ನಿಮ್ಮೆಲ್ರಿಗೂ ಧನ್ಯವಾದಗಳು. ಗುರುಕುಲದ ಸಂಪ್ರದಾಯ ಮತ್ತು ನಿಯಮಗಳ ಪಾಲನೆ ಮಾಡೋದು ಎಂಥ ಪರಿಸ್ಥಿತಿ ಇದ್ರೂ ಪರವಾಗಿಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿಯ ಧರ್ಮ ಆಗಿರುತ್ತೆ.